ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ಒಂದೇ ಒಂದು ಸುದ್ದಿ, ಬಿಲ್ ಗೇಟ್ಸ್ ಜಿಯೋ ಸೋಲಾರ್ ಇಂಜಿನಿಯರಿಂಗ್. ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳೋಣ ಇದೇನಂತ. ಸೊ 2008 ಒಂದು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗುತ್ತೆ. ಆ ಪ್ರಾಜೆಕ್ಟ್ ಹೆಸರು ಬಂದು ಸ್ಕೋಪೆಕ್ಸ್ ಅಂತ. ಈ ಪ್ರಾಜೆಕ್ಟ್ಗೆ ಜಾಸ್ತಿ ಫಂಡ್ ಮಾಡ್ತಾ ಇರೋದು ಬಿಲ್ ಗೇಟ್ಸ್. ಅಂದರೆ ಇದರ ಉದ್ದೇಶ ಏನಂದರೆ ಗ್ಲೋಬಲ್ ವಾರ್ಮಿಂಗ್ನ ಕಡಿಮೆ ಮಾಡೋಕ್ಕೆ ಒಂದು ಸೂರ್ಯನಿಂದ ಬರುವಂಥ ಒಂದು ಕಿರಣಗಳಿಗೆ ಕೆಲವೊಂದು ಪಾರ್ಟಿಕಲ್ಸ್ನ ಹಾಕಿ ಅಲ್ಲಿಂದ ಬರುವಂಥ ಕಿರಣಗಳನ್ನ ತಡೆ ಹಿಡಿಯೋದು, ಬ್ಲಾಕ್ ಮಾಡೋದು. ಸೊ ಬ್ಲಾಕ್ ಮಾಡೋದ್ರಿಂದ ಅಲ್ಲಿ ಕೆಳಗಡೆ ಬ್ಲಾಕ್ ಮಾಡೋದ್ರಿಂದ ಭೂಮಿಗೆ ಒಂದು ಟೆಂಪ್ರೇಚರ್ನ ಕಡಿಮೆ ಮಾಡೋದು ಇವರ ಉದ್ದೇಶ ಆಗಿದೆ. ಸೊ ಇದರಲ್ಲಿ ಅವರು ಒಂದು ಕೆಮಿಕಲನ್ನು ಬಳಸ್ತಾ ಇದ್ದಾರೆ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಕೆಮಿಕಲನ್ನು ಬಳಸ್ತಾರೆ. ಇದರಿಂದ ಮನುಷ್ಯರಿಗೆ ಎಫೆಕ್ಟ್ ಇರುತ್ತೆ, ಇಲ್ಲ ಅಂತೇನಿಲ್ಲ. ಇದರ ಹಿಂದಿನ ಉದ್ದೇಶ ಅಷ್ಟೇ, ಆರ್ಟಿಫಿಷಿಯಲ್ ಕ್ಲೌಡ್ನ ಕ್ರಿಯೇಟ್ ಮಾಡೋದು, ಸೂರ್ಯನಿಂದ ಬರುವಂಥ ಕಿರಣಗಳನ್ನು ಬ್ಲಾಕ್ ಮಾಡೋದು, ಸೊ ಗ್ಲೋಬಲ್ ವಾರ್ಮಿಂಗನ್ನು ಕಡಿಮೆ ಮಾಡೋದು. ಬಟ್ ಒನ್ ಥಿಂಗ್ ಇಲ್ಲಿ ಏನಾಗ್ತಾ ಇದ್ದಾರೆ ಅಂದರೆ, ಇದ್ರ ಬಗ್ಗೆ ಮೊನ್ನೆ ಒಂದು ಘಟನೆ ಆಯಿತು, ಆಲಿಕಲ್ ಬಿತ್ತಲ್ಲ. ಸೊ ಕೆಲವೊಂದು ಭಾಗದಲ್ಲಿ ಜಾಸ್ತಿನೇ ಬಿದ್ದಿದೆ, ಅದು ಒಂದು ಥರ ವಿಚಿತ್ರವಾಗಿತ್ತು. ಸೊ ಅದಕ್ಕಾಗಿ ಇದನ್ನೆಲ್ಲನೂ ಬಿಲ್ ಗೇಟ್ಸೇ ಮಾಡಿದ್ದಾರೆ, ಬಿಲ್ ಗೇಟ್ಸ್ ಅವರಿಂದನೇ ಆಗಿದೆ ಅಂತ ಕೆಲವರಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ನಿಜ, ಇವ್ರು ಮಾಡಿದ್ದು ಪ್ರಾಜೆಕ್ಟ್ ಇದೆ, 2008 ಪ್ರಾಜೆಕ್ಟ್ ಕೂಡ ಮಾಡಿದ್ದಾರೆ. ಬಟ್ ಒನ್ ಥಿಂಗ್, ಇವರು ಬಂದು ಏನಾದರೂ ಭೂಮಿ ಮೇಲೆ ಮಳೆಯನ್ನು ತಡೀತಾರೆ, ರೇನ್ ಬಂದ್ಬಿಟ್ಟು ಇವ್ರು ಹೇಳಿದಾಗೆ ಕೇಳುತ್ತೆ, ಇವ್ರು ಏನು ಮಾಡ್ತಾರಲ್ಲ ಅದೇ ಆಗುತ್ತೆ. ಬಿಸಿಲು ಬೇಕಂದ್ರೆ ಬಿಸಿಲು, ಇಲ್ಲ ಅಂದರೆ ಆ ರೀತಿ ಯಾವುದು ಸಾಧ್ಯ ಇಲ್ಲ. ಪ್ರಕೃತಿಯ ಮುಂದೆ ಯಾರು ಕೂಡ ದೊಡ್ಡವರಲ್ಲ. ಸೊ ಜಸ್ಟ್ ಒಬ್ಬ ಬಿಲ್ ಗೇಟ್ ಮನುಷ್ಯ ಅಷ್ಟೇ, ಅದು ಬಿಟ್ಟು ಅವ್ರು ಇಂದ್ರದೇವ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ರೀತಿಯ ಸುಳ್ಳು ಸುದ್ದಿಗಳನ್ನ ನಂಬೋದಕ್ಕಿಂತ ಮುಂಚೆ ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ಳಿ, ಫ್ಯಾಕ್ಟ್ ಚೆಕ್ ಮಾಡಿ. ಇವನ್ ನಾವು ಅಲ್ಟಿಮೇಟ್ ಎಂಡ್ ಆಫ್ ದ ಡೇ ಚೆಕ್ ಮಾಡೋದು, ಗೂಗಲಲ್ಲಿ ಕೂಡ ಫ್ಯಾಕ್ಟ್ ಚೆಕ್ ಮಾಡಿದಾಗ ಇದ್ರ ಬಗ್ಗೆ ಟ್ರೂತ್ ಅಂತ ಅವ್ರು ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಸೊ ಈ ರೀತಿ ಸುಳ್ಳು ಸುದ್ದಿನ ನಂಬೇಡಿ, ದಯವಿಟ್ಟು ಫ್ಯಾಕ್ಟ್ ಚೆಕ್ ಮಾಡ್ಕೊಳ್ಳಿ. ಯಾವುದು ಸತ್ಯ ಅದನ್ನು ನಂಬಿ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಟ್ರೆಂಡಿಂಗ್ ಟಾಪಿಕ್ ಆಗಿ ನಮ್ಮ ಪೇಜ್ನ ಫಾಲೋ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.